ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸಿನಿಮಾಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಆದಿತ್ಯ. ಸ್ಪೆಷಲ್ ಫಿಲಮ್, ಸ್ಪೆಷಲ್ ಇಬ್ಬರು ಆರ್ಟಿಸ್ಟ್ಗಳ ನನ್ನ ಜೊತೆ ಇರುವಂಥದ್ದು. ಯೂಶಲಿ ನಾನು ಆ್ಯಕ್ಚುಲಿ ಈ ಫಿಲ್ಮ್ ಇಂಟರ್ವ್ಯೂ ಮಾಡಬೇಕು ಅಂತ ಬಂದಾಗ ಟೈಟ್ಲ್ ಹೇಳಿದಾಗ ನಾನೇ ತುಂಬ ಕಷ್ಟಪಟ್ಟೆ ಪ್ರೊನೌನ್ಸ್ ಮಾಡೋದಕ್ಕೆ. ಬಿಕಾಸ್ ಅದನ್ನ ಎರಡು ರೀತಿ ಮೂರು ರೀತಿ ಓದ್ಬೋದು. ಒಂದು ಜೂನಿ ಅಂತಲೂ ಓದ್ಬೋದು ಅಥವಾ ಜೋನಿ ಅಂತಲೂ ಓದ್ಬೋದು. ಬಟ್ ಫೈನಲಿ ನನಗೆ ಕನ್ಕ್ಲೂಷನ್ ಆಗಿ ಸಿಕ್ಕಿರುವಂಥದ್ದು ಈ ಫಿಲಮ್ ಹೆಸರು ಜೋನಿ. ಸೊ ಈ ಚಿತ್ರದ ನಾಯಕ ನಟ, ಸ್ಪೆಷಲಿ ಈ ವ್ಯಕ್ತಿನ ಕರ್ನಾಟಕದಲ್ಲಿ ಒಬ್ಬ ಮನೆ ಮಗನ ರೀತಿ ನೋಡ್ತೀರಾ. ಸ್ವಲ್ಪ ಪೃಥ್ವಿ ಅಮರ್ ನಮ್ಮ ಜೊತೆ ಇದ್ದಾರೆ. ಸರಿಯಾಗಿದೆ, ಸೂಪರ್. ಸೊ ಹಾಗೆ ಮಂಗಳೂರಿನ ಬಡಗಿ ರಿಷಿಕಾ ನಾಯಕ್ ಅವರು ನಮ್ಮ ಜೊತೆ ಇದ್ದಾರೆ. ಬಟ್ ಇವರಿಬ್ರದ್ದು ಒಂದು ಕಾನ್ವರ್ಸೇಷನ್ ಹೆಂಗ್ ಸ್ಟಾರ್ಟ್ ಆಯ್ತು, ನಾನು ಇಂಟರ್ವ್ಯೂ ಮಾಡ್ತೀನಿ ಅಂತ ಹೇಳಿ ಗೊತ್ತಾಯ್ತು. ಏನೋ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡೋಣ ಅಂತ ತುಳುವಲ್ಲಿ ಏನೋ ಮಾತಾಡ್ತಾರೆ, ಕ್ಲಾರಿಟಿ ಇಲ್ಲ. ನಾನು ಡೈರೆಕ್ಟ್ ಆಗಿ ಏನ್ ಮಾತಾಡ್ತೇನೆ ಇಲ್ಲ, ನಾನು ಹೇಳಿದೆ ನಾನು ಏನ್ ಕ್ರಿಯೇಟ್ ಮಾಡ್ಬೋದು ಅಂತ. ಅವರು ನಮ್ಗೆ ಹೆಣ್ಮಕ್ಳು ಅದೇನೋ ಏನಾದ್ರು ಕೇಳಿದ ತಕ್ಷಣ ನಗ್ಬಿಡ್ತಾರಲ್ಲ, ನೆಕ್ಸ್ಟ್ ಏನ್ ಕೇಳಬೇಕು ಅನ್ನೋದು ನಮಗೆ ಬಂದ್ಬಿಡ್ತೀವಿ. ಏನಕ್ಕೆ ನಗೋದು ಯೂಶಲ್ ಆಗಿ ಹೆಣ್ಮಕ್ಳು ಜೋಕ್ ಕ್ರ್ಯಾಕ್ ಮಾಡಿದ್ರು. ಅದಕ್ಕೆ ಪಾಪ ಸೈಲೆಂಟ್ ಆಗಿ ಕೂತ್ಕೊಂಡಿದ್ದಾರೆ, ಏನೋ ಗೊತ್ತಿಲ್ಲ. ಅವಾಗ ತೂಲಲ್ಲಿ ಮಾತಾಡ್ಬೇಕು, ಅವಾಗ ಮಾತಾಡಿದ್ರೆ ಕಿವಾಗ್ಲೇ ಮಾಡ್ತೀನಿ. ನಾನು ಸುಮ್ಮನೆ ಕೂತ್ಕೊಂಡಿದ್ರೆ ಏನಾದ್ರೆ ಥಾಟ್ ಬರುತ್ತೆ, ಮತ್ತೆ ನಾನೇ ಒಬ್ಬಳೇ ನಗೋಕ್ ಸ್ಟಾರ್ಟ್ ಮಾಡ್ತೀನಿ. ಲೇಟ್ ಆಗಿ ರಿಯಾಕ್ಟ್ ಮಾಡ್ತೀರಾ? ಲೇಟ್ ಆ ಟೈಮ್ ರಿಯಾಕ್ಟ್ ಮಾಡ್ತೀನಿ, ಆಮೇಲೆ ಮತ್ತೆ ಯೋಚನೆ ಮಾಡಿ ಮಾಡ್ತೀನಿ. ಪ್ರಾಸೆಸ್ ಮಾಡಿ ಸರ್, ಏನಿದು ಜೂನಿ? ಲೈಕ್ ಹೆಸರೇ ಒಂಥರ ಡಿಫ್ರೆಂಟ್ ಆಗಿದೆ. ಸೊ ಲೈಕ್ ನಾನು ಇಂಟರ್ವ್ಯೂ ಸ್ಟಾರ್ಟ್ ಮಾಡೋಕೆ ಮುಂಚೆ ಡೈರೆಕ್ಟ್ ಹತ್ರ ಮಾತಾಡ್ತಿದ್ದಾಗ ಒಂದಷ್ಟು ಇನ್ಪುಟ್ಗಳು ಕೊಟ್ಟರು. ಕೇಳಿದಾಗ ನನಗೊಂದ್ಸಲ ಕ್ಯೂರಿಯಸ್ ಸ್ಟಾರ್ಟ್ ಆಯ್ತು. ಲೈಕ್ ಜೋನಿ ನಾನು ಅನ್ಕೊಂಡೆ ಓಕೆ ಒಂದು ಫಿಲ್ಮ್ ಮಾಡಿದ್ರೆ ಅದಕ್ಕೆ ಒಂದು ಆಪ್ಟಾ ಒಂದು ಟೈಟ್ಲ್ ಇಟ್ಟಿದ್ದಾರೆ ಅನ್ಕೊಂಡೆ. ಬಟ್ ಅವ್ರ ಹತ್ರ ಮಾತಾಡೋದು ಗೊತ್ತಾಗಿಲ್ಲ, ಇಟ್ಸ್ ಅ ರಿಯಲ್ ಬೇಸ್ ಅಂತ ಹೇಳ್ತೀನಿ. ಜೂನಿ ಅಂದ್ರೆ ಆ ಪಾತ್ರದ ಹೆಸರು, ಅದು ರಿಯಲ್ ಲೈಫಲ್ಲಿ ಇದ್ದಾರೆ. ಅವರು ಒಂದು ಕಂಡೀಷನ್ ಇದೆ ಅವರಿಗೆ, ಸೂಸೈಡ್ ಐಡೆಂಟಿಟಿ ಡಿಸಾರ್ಡರ್ ಅಂತ. ಯೂಶಲಿ ಅಂದರೆ ಪಾಪ್ಯುಲರ್ ಲ್ಯಾಂಗ್ವೇಜಲ್ಲಿ ಸ್ಪ್ಲಿಟ್ ಪರ್ಸನಾಲಿಟಿ ಅಂತ ಅಂತಾರೆ, ಅಥವಾ ಮಲ್ಟಿಪಲ್ ಪರ್ಸನಾಲಿಟಿ ಅಂತ ಅಂತಾರೆ. ಸೊ ಆ ಥರ ಒಂದು ಕಂಡೀಷನ್ ಸಫರ್ ಮಾಡೋದು ಅವರ ನಿರ್ದೇಶಕರ ಸ್ನೇಹಿತರೆ. ಸೊ ಅವರು ರಿಯಲ್ ಲೈಫಲ್ಲಿ ನೋಡಿರೋದ್ರಿಂದ, ಅವ್ರ ಜೊತೆ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿರೋದ್ರಿಂದ ಅವರ ಬಗ್ಗೆ ಅಂತ ಹೇಳೋದಕ್ಕಿಂತ ಅಂಥ ಒಂದು ಕಂಡೀಷನ್ ಮತ್ತು ಅಂಥ ಒಂದು ಕ್ಯಾರೆಕ್ಟರ್ ಮೇಲೆ ಸ್ಕ್ರಿಪ್ಟ್ ಬರ್ತಿದ್ರು. ಸೊ ಅದನ್ನು ಸಿನಿಮಾ ಆಗಿ ಮಾಡಿದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ. ಬರೀ ಆ ಕ್ಯಾರೆಕ್ಟರ್ ಬಗ್ಗೆ ಅನ್ನೋದಕ್ಕಿಂತ ಒಂದು ಪ್ರಾಪರ್ ಲವ್ ಸ್ಟೋರಿನೂ ಹೌದು. ಲವ್ ಸ್ಟೋರಿ ಜೊತೆ ಈ ಒಂದು ತುಂಬ ಸೆನ್ಸಿಟಿವ್ ವಿಷಯ ಇದು. ಯೂಶಲಿ ಅಂಥ ಕ್ಯಾರೆಕ್ಟರ್ನ ಈ ಹಾರರ್ ಥ್ರಿಲ್ಲರ್ ಸಿನಿಮಾದಲ್ಲಿ ತೋರಿಸ್ತಾರೆ. ಸೊ ಅಂಥ ಕ್ಯಾರೆಕ್ಟರ್ ಅಂತ ಹೇಳಿದ ತಕ್ಷಣ ನಮಗೆ ಒಂದು ಸ್ವಲ್ಪ ಏನೋ ಇವರಿಂದ ಸ್ವಲ್ಪ ಡೇಂಜರ್ ಇದೆ ಅಥವಾ ಸಮಾಜಕ್ಕೆ ಸ್ವಲ್ಪ ಹಾರ್ಮ್ಫುಲ್ ಅನ್ನೋ ರೀತಿ ಡಿಪಿಕ್ಟ್ ಮಾಡ್ತಾರೆ. ಆ ಥರ ಮಾಡೋದು ತಪ್ಪು ಅಂತ ನಾನು ಹೇಳ್ತಿಲ್ಲ. ಬಟ್ ಯೂಶುವಲ್ ಎಲ್ಲ ಸಿನಿಮಾದಲ್ಲಿ ಆ ಥರ ಇರುತ್ತೆ. ಬಟ್ ಈ ಸಿನಿಮಾದಲ್ಲಿ ಆ ಥರ ಇಲ್ಲ. ಅಂದರೆ ಅವರು ನಮ್ಮ ಥರನೇ ಮನುಷ್ಯರು, ಅವ್ರಿಗೂ ಒಂದು ಸಂಬಂಧ ಇರುತ್ತೆ, ಅವ್ರಿಗೂ ಫೀಲಿಂಗ್ ಇರುತ್ತೆ, ಅವ್ರಿಗೂ ಗುಡ್ ಡೇಸ್ ಇರುತ್ತೆ, ಬ್ಯಾಡ್ ಡೇಸ್ ಇರುತ್ತೆ. ಸೊ ಅಂತ ಒಂದು ರಿಯಲ್ ಲೈಫ್ ಡಿಪಿಕ್ಷನ್ ಈ ಸಿನಿಮಾದಲ್ಲಿ ಲವ್ ಸ್ಟೋರಿ ಮೂಲಕ ನಮ್ಮ ವೈಭವ್ ಅವರು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಇವರು ಡೆಬ್ಯೂ ಆದರೂ ಕೂಡ ಒಂದು 2-3 months ಇವರು ರಿಹರ್ಸಲ್ಸ್ ಮಾಡಿ ಪ್ರಾಕ್ಟೀಸ್ ಮಾಡಿ ಆ ಪಾತ್ರ ಪ್ಲೇ ಮಾಡೋದು ಅಷ್ಟು ಸುಲಭ ಅಲ್ಲ. ಒಬ್ಬರೇ ಈಸಿ. ಸೊ ಇಬ್ರು ಡೈರೆಕ್ಟರ್ ಮತ್ತೆ ಹೀರೋಯಿನ್ ಇಬ್ರು ಕೂಡ ತುಂಬಾ ಕಷ್ಟಪಟ್ಟಿದ್ದಾರೆ ಇನ್ಫ್ಯಾಕ್ಟ್ ಈ ಸಿನಿಮಾಗೋಸ್ಕರ. ಸೊ ನಿಮ್ಮ ಡೆಬ್ಯೂ ಫಿಲ್ಮ್, ಫಸ್ಟ್ ಫಿಲ್ಮ್ ಅಂದ್ರೆ ಚಾಲೆಂಜಿಂಗ್ ರೋಲ್ ಅಂತಾನೆ ಹೇಳ್ತೀವಿ. ಆಸ್ ಪೃಥ್ವಿ ಅವ್ರು ಹೇಳ್ತಿರ್ಬೇಕಾದ್ರೆ ಸ್ಪ್ಲಿಟ್ ಪರ್ಸನಾಲಿಟಿ ಅಂದ ತಕ್ಷಣ ನಿಮ್ ಲೈಕ್ ಆಡಿಯನ್ಸ್ ಮೈಂಡ್ ಅಲ್ಲಿ ಅಥವಾ ಫಿಲ್ಮ್ ಮೇಕರ್ಸ್ ಮೈಂಡ್ ಅಲ್ಲಿ ಬರುವಂಥದ್ದು ಓಕೆ ಸ್ಪ್ಲಿಟ್ ಪರ್ಸನಾಲಿಟಿ ಒಂದು ಕಾಂಟೆಂಟ್ ಇದೆ, ಲೈನ್ ಇದೆ, ವಿಲ್ ಮೇಕ್ ಇಟ್ ಆಸ್ ಸಸ್ಪೆನ್ಸ್ ಥ್ರಿಲ್ಲರ್, ಮರ್ಡರ್ ಮಿಸ್ಟ್ರಿ, ಹಾರರ್ ಈ ರೀತಿ ಎಲ್ಲ ತೋರ್ಸೋ ಪ್ರಯತ್ನ ಮಾಡ್ತಾರೆ. ಬಟ್ ಸೇಮ್ ಕಾಂಟೆಂಟ್ ನ ಹಿಡ್ಕೊಂಡು ಪ್ರೀತಿ ತೋರಿಸೋದು ತುಂಬಾ ಕಷ್ಟ. ಸ್ಪ್ಲಿಟ್ ಪರ್ಸನಾಲಿಟಿ ಇರೋರು ಈ ಟೈಮಲ್ಲಿ ಇರೋರು ಇನ್ನೊಂದು ಸೆಕೆಂಡ್ ಇರಲ್ಲ. ಸೊ ಈಗ ನೀವು ಹಂಗೆ ರಿಯಾಕ್ಟ್ ಮಾಡಿದೆ. ಅದಕ್ಕೂ ಮುಂಚೆ ತುಳುವಲ್ಲಿ ಮಾತಾಡಿದ್ರೆ ಸಡನ್ ಆಗಿ ಆಗ್ತಾ ಕನ್ನಡದಲ್ಲಿ ಮಾತಾಡಿದೆ. ಸೊ ನನಗೆ ಡೈಜೆಸ್ಟ್ ಆಗಿಲ್ಲ ಯಾವ ರೀತಿ ಮಾತಾಡಬೇಕು ಅಂತ. ಸೊ ಇನ್ನು ಕ್ಯಾರೆಕ್ಟರ್ ಎಲ್ಲ ಇದೆಯಾ? ಸೊ ಎಷ್ಟು ಚಾಲೆಂಜ್ ಇತ್ತು? ತುಂಬಾ ಚಾಲೆಂಜಿಂಗ್ ಇತ್ತು. ಮತ್ತೆ ಕ್ಯಾರೆಕ್ಟರ್ ಪ್ಲೇ ಮಾಡೋದು ಚಾಲೆಂಜಿಂಗ್ ಇತ್ತು. ಮತ್ತೆ ಅಂದ್ರೆ ಈ ಫಿಲ್ಮ್ ನ ಕ್ರಿಯೇಟಿವ್ ಆಗಿ ಮಾಡಿದ್ವಿ, ರೆಸ್ಪಾನ್ಸಿಬಲ್ ಆಗಿ ಮಾಡಿದ್ವಿ ಅಂತ ನಾನು ಹಂಗೆ ನೋಡ್ತಿದ್ದೀನಿ. ಸೊ ಜಸ್ಟಿಸ್ ಮಾಡಬೇಕು ಆ ಕ್ಯಾರೆಕ್ಟರ್. ಈಗ ಜೂನಿ ಅವರು ಡೈರೆಕ್ಟರ್ ಜೊತೆ ಮಾತಾಡಿ ಅವ್ರ ಲೈಫ್ ಬಗ್ಗೆ ಇಷ್ಟೆಲ್ಲ ಹೇಳಿದ್ದಾರೆ, ಇಷ್ಟೆಲ್ಲ ಶೇರ್ ಮಾಡಿದ್ದಾರೆ. ಕತೆ ಸ್ಪೆಷಲ್ ಆದ್ರೂ ಅವ್ರ ಕಥೆಯಿಂದ ಇನ್ಸ್ಪೈರ್ ಆಗಿ ಕೆಲವು ಇನ್ಸಿಡೆಂಟ್ಸ್ ಬರ್ತಾರೆ. ಅವ್ರ ಕ್ಯಾರೆಕ್ಟರ್ ಇಂದ ಇನ್ಸ್ಪೈರ್ ಆಗಿ ಜೂನಿ ಪಾತ್ರನ ಬರ್ತಿದ್ದಾರೆ. ಸೊ ಅದು ಜಸ್ಟಿಫೈ ಮಾಡಬೇಕು ಅವ್ರಿಗೆ, ಅದು ಜಸ್ಟಿಫೈ ಮಾಡ್ಬೇಕಂತ ಅದು ಥಾಟ್ ಇತ್ತು. ಸೊ ಏನೇ ತೋರಿಸಿದ್ರು ಎಷ್ಟು ಆಸ್ ಕ್ಲೋಸ್ ಟು ರಿಯಾಲಿಟಿ, ಆಸ್ ಟ್ರೂ ಆಸ್ ಪಾಸಿಬಲ್ ಹೆಂಗೆ ತೋರಿಸೋದು ಅದೆಲ್ಲ ಅದಕ್ಕೆ ತುಂಬ
ರಿಹರ್ಸಲ್ ಫ್ಯಾಮಿಲಿ ತುಂಬಾ ಕೆಲಸ ಮಾಡ್ತಿದ್ದೆ ಅದ್ಮೇಲೆ. ಸೊ ನಾನು ಜೂನಿನ ಮೀಟು ಮಾಡಿದ್ದೀನಿ. ಸೊ ಮೀಟ್ ಮಾಡಿದಾಗ ಕಾನ್ಸ್ಟೆಂಟ್ಲಿ ನಾನು ಅಬ್ಸರ್ವ್ ಮಾಡ್ತಿದ್ದೆ, ಅವ್ರು ಹೆಂಗ್ ಮಾತಾಡ್ತಾರೆ, ಸ್ವಿಚ್ ಆದಾಗ ಹೆಂಗ್ ಮಾತಾಡ್ತಾರೆ, ಬೇರೆ ಪರ್ಸನಾಲಿಟಿ ಹೊರಗಡೆ ಬಂದಾಗ ಹೆಂಗ್ ಮಾತಾಡ್ತಾರೆ, ಸ್ವಿಚ್ ಹೆಂಗ್ ಆಗುತ್ತೆ, ಟ್ರಿಗರ್ ಪಾಯಿಂಟ್ಸ್ ಏನು ಅಂದ್ರೆ ಆ ಎಕ್ಸಾಕ್ಟ್ ಟ್ರಿಗರ್ಸ್ ತಗೊಂಡಿಲ್ಲ, ಎಕ್ಸಾಕ್ಟ್ ಕ್ಯಾರೆಕ್ಟರ್ ಟ್ರೇಸ್ ತಗೊಂಡಿಲ್ಲ ಡೈರೆಕ್ಟರ್. ಅದೇ ಕತೆಗೆ ಏನ್ ಬೇಕೋ ಹಂಗ್ ಬರ್ತಿದ್ದಾರೆ. ಬಟ್ ಆ ಕ್ಯಾರೆಕ್ಟರ್ ಪ್ಲೇ ಮಾಡ್ಬೇಕಾದ್ರೆ ಅವ್ರದ್ದು ಮೆಂಟಾಲಿಟಿ, ಅವ್ರದ್ದು ಪ್ರಾಬ್ಲಮ್ಸ್ ಏನಿದೆ, ಅವ್ರ ಥಾಟ್ ಪ್ರಾಸೆಸ್ ಏನಿದೆ, ಅವ್ರು ಹೆಂಗ ಅವ್ರನ್ನ ಆ ಸಿಚುವೇಶನ್ ಆಕ್ಸೆಪ್ಟ್ ಮಾಡಿದ್ದಾರೆ. ಈಗ ಅವ್ರಿಗೆ ಚೈಲ್ಡ್ ಅಲ್ಲಿ ಈ ಕಂಡೀಷನ್ ಸ್ಟಾರ್ಟ್ ಆಗಿತ್ತು. ಜನರಲಿ ಸ್ಪ್ಲಿಟ್ ಪರ್ಸನಾಲಿಟಿ ಅಂತ ಹೇಳಿದ್ರೆ ಚೈಲ್ಡ್ಹುಡ್ ಇಂದಲೇ ಸ್ಟಾರ್ಟ್ ಆಗುತ್ತೆ, ಇದು ಅಡಲ್ಟ್ಸ್ಗೆ ಆಗಲ್ಲ. ಸ್ಟಾರ್ಟ್ ಆದ್ರೆ ಆ ಪಾಯಿಂಟ್ ಅಲ್ಲಿ ಸ್ಟಾರ್ಟ್ ಆಗಿದೆ 4-5 years ಏಜ್ ಅಲ್ಲಿ. ಸೊ ಅಲ್ಲಿ 19 years ತನಕ ಅವ್ರಿಗೆ ಗೊತ್ತೇ ಇರಲಿಲ್ಲ ಅವ್ರಿಗೆ ಏನಿದೆ ಅಂತ. ಸೊ ಹೆಂಗೆ ಅಷ್ಟು ಟೈಮ್ ಹೆಂಗೆ ಅವರು ಲೈಫ್ ಲೀಡ್ ಮಾಡಿದ್ದಾರೆ, ಅವ್ರದ್ದು ಕಾನ್ಸಿಕ್ವೆನ್ಸಸ್, ಅದ್ರ ಇಂಪ್ಯಾಕ್ಟ್ ಹೆಂಗಿತ್ತು, ಸೊ ಅದನ್ನೆಲ್ಲ ತಿಳ್ಕೊಂಡು ನನ್ನ ಕ್ಯಾರೆಕ್ಟರ್ ವರ್ಕಲ್ಲಿ ಅದನ್ನೆಲ್ಲ ನಾನು ಯೂಸ್ ಮಾಡಿದ್ದೀನಿ. ಸೊ ಯೂಶಲಿ ಒಂದು ರಿಯಲ್ ಲೈನ್ ಅಂತ ತಗೊಂಡಾಗ ಅದನ್ನು ನಾವು ಪ್ರಾಪರ್ ಆಗಿ ಮಾಡಬೇಕಾಗುತ್ತೆ. ಬಟ್ ಇಸ್ ಅ ಇಮ್ಯಾಜಿನ್ ಸ್ಟೋರಿ, ನಾವು ಏನು ಬರಿತೀವಿ ಅದೇ ನಮ್ಮ ಸ್ಟೋರಿ ಅಥವಾ ಫಿಲ್ಮ್ ಆಗಿರುತ್ತದೆ. ಬಟ್ ರಿಯಲ್ ಸ್ಟೋರಿ ಅಂತ ಬಂದಾಗ ನಾವು ಮಾಡುವಂಥ ವಿಷಯ ತಗೊಂಡಿರೋ ವ್ಯಕ್ತಿಗೆ ಹಾರ್ಮ್ ಆಗಬಾರ್ದು ಫ್ಯೂಚರಲ್ಲಿ, ಯಾಕೆಂದ್ರೆ ಅವರ ಲೈಫ್ ಮ್ಯಾಟರ್ ಆಗಿರೋದು. ಸೊ ನೀವು ಇವಾಗ ಜೋನಿಯರ್ ಒಂದು ರಿಯಲ್ ಸ್ಟೋರಿ, ಒಬ್ಬ ವ್ಯಕ್ತಿಯ ಒಬ್ಬ ಮಹಿಳೆಯ ಕಥೆನ ನೀವು ಹೇಳ್ತಿರುವಾಗ ಸೊ ನಿಮ್ಮ ಕಥೆ ಅವ್ರಿಗೆ ಹಾರ್ಮ್ ಆಗಬಾರ್ದು. ಏನಕ್ಕೆಂದ್ರೆ ಅವ್ರಿಗೆ ಓಕೆ ಇಲ್ಲಿವರೆಗೂ ನಡೆದಂಥ ಅಷ್ಟು ಇನ್ಸಿಡೆಂಟ್ ಆಫ್ಟರ್ ದಿಸ್ ಫಿಲ್ಮ್, ಅಟ್ಲೀಸ್ಟ್ ಈ ಫಿಲ್ಮ್ನ 100 ಜನ ನೋಡ್ತಾರೋ, 1,00,000 ಜನ ನೋಡ್ತಾರೋ, ಅಷ್ಟು ಜನ ಅವ್ರಿಗೆ ಅವ್ರನ್ನ ನೆಗೆಟಿವ್ ಆಗಿ ನೋಡೋದಕ್ಕಿಂತ ಪಾಸಿಟಿವ್ ಆಗಿ ನೋಡೋ ರೀತಿಯಲ್ಲಿ ಆಗೋ ರೀತಿಯಲ್ಲಿ ಮಾಡಬೇಕು. ಇದರ ಈ ಸಿನಿಮಾದ ಇಂಟೆನ್ಷನ್ ಕೂಡ ಅದೇ ಆಗಿತ್ತು. ಅಂಡ್ ಸಿನಿಮಾ ಅವ್ರು ನೋಡಿದ್ದಾರೆ, ಅವರಿಗೆ ತುಂಬಾ ಖುಷಿ ಪಟ್ಟಿದ್ದಾರೆ. ಅವರು ಸ್ಕೆಚ್ ಆರ್ಟಿಸ್ಟ್ ಕೂಡ ಆಗಿರೋದ್ರಿಂದ ನಮ್ಮ ಸಿನಿಮಾದ ಒಂದು ಸ್ಕೆಚ್ ಅನ್ನು ಕೂಡ ಮಾಡಿದ್ದಾರೆ. ಸಿನಿಮಾದ ಪೋಸ್ಟರ್ಗೋಸ್ಕರ ಒಂದು ಸ್ಕೆಚ್ ಮಾಡಿ ನಮ್ಮ ನಿರ್ದೇಶಕರಿಗೆ ಕಳಿಸಿದ್ದಾರೆ. ಸೊ ನಿರ್ದೇಶಕ ಒಂದು 2-3 ಇಂಟೆನ್ಷನ್ ಇತ್ತಂತೆ ಈ ಸಿನಿಮಾ ಮಾಡೋದ್ರಲ್ಲಿ. ಅದ್ರ ಒಂದು ಇಂಟೆನ್ಷನ್ ಅವರು ಈ ಸಿನಿಮಾ ನೋಡಬೇಕು, ಆ ಸಿನಿಮಾ ಅವ್ರಿಗೆ ಇಷ್ಟ ಆಗುತ್ತೆ ಅಂತ. ಅವ್ರಿಗೆ ತುಂಬಾ ಇಷ್ಟ ಆಗಿದೆ ಅಂತ ಒಂದನೇದು. ಅದೇ ನಾನು ಹೇಳಿದಾಗೆ ಇದು ಅವರ ಕಥೆ ಅಲ್ಲ, ಈಗ ಅವರ ರಿಯಲ್ ಲೈಫ್ ಕಥೆ ಅಲ್ಲ, ಅವರ ಕ್ಯಾರೆಕ್ಟರ್ ಇವರು ಆ ಒಂದು ಸಿನಿಮಾನ ಲವ್ ಸ್ಟೋರಿನ ಮಾಡಿದ್ದಾರೆ. ಬಿಕಾಸ್ ಒಂದು ಲವ್ ಸ್ಟೋರಿ ಕ್ರಿಯೇಟ್ ಮಾಡಬೇಕಾಗಿರೋದ್ರಿಂದ ಒಂದಷ್ಟು ಫಿಕ್ಷನಲ್ ವಿಷಯಗಳನ್ನ ಇಟ್ಕೊಂಡು ಮಾಡಿದ್ದಾರೆ. ಬಟ್ ತಗೊಂಡಿರುವಂಥ ಕ್ಯಾರೆಕ್ಟರ್ ಮಾತ್ರ ರಿಯಲ್ ಅಷ್ಟೇ, ಅದು ಬಿಟ್ಟು ರಿಯಲ್ ಲೈಫ್ ಸ್ಟೋರಿನ ಮಾಡಿಲ್ಲ. ಬಟ್ ಅವ್ರು ನೋಡಿ ತುಂಬ ಭಾವುಕರಾಗಿದ್ದಾರೆ ಅನ್ನೋದು ನಿರ್ದೇಶಕರು ಹೇಳಿದ್ರು. ನನಗೆ ಭಾಳ ಖುಷಿ ಆಯಿತು. ಬಿಕಾಸ್ ಅವರ ಬಗ್ಗೆ ಇರುವಂಥ ಸಿನಿಮಾ ಅವ್ರು ನೋಡಿ ಅವ್ರು ಇಷ್ಟಪಟ್ಟು ತುಂಬ ಇಷ್ಟಪಟ್ಟು ಆಗಿರುವಂಥ ಸನ್ನಿವೇಶ ನನಗೆ ಭಾಳ ಖುಷಿ ಕೊಟ್ಟಿದೆ. ಅಂದ್ರೆ ಇಂಟ್ರೆಸ್ಟ್. ಸೊ ಅವ್ರಿಗೆ ಯಾವುದೇ ರೀತಿಯಲ್ಲಿ ಹಾರ್ಮ್ ಆಗಲ್ಲ ಅನ್ನೋದನ್ನ ಅದೇ ಇಂಟೆನ್ಷನ್ ಇಲ್ಲ ಅಲ್ವಾ. ಅಂದ್ರೆ ಈ ಸಿನಿಮಾದ ಇಂಟೆನ್ಷನ್ ಏನಂದ್ರೆ ಈ ತರ ಕಂಡೀಷನ್ ಸಫರ್ ಮಾಡೋರು ಯಾಕೆ ಸಫರ್ ಮಾಡ್ತಾರೆ ಅನ್ನೋದು ಕೂಡ ಇದೆ. ಬಿಕಾಸ್ ಇದಾಗೋದು ಯೂಶಲಿ ಚೈಲ್ಡ್ಹುಡ್ ಅಲ್ಲಿ ಈ ಚಿಕ್ಕ ಮಕ್ಕಳ ಮುಂದೆ ಅಪ್ಪ ಅಮ್ಮ ಎಲ್ಲ ಜಗಳ ಆಡಿ ಏನೋ ಒಂದು ಟ್ರಾಮಾ, ಅದೆಲ್ಲ ಅವ್ರ ಮಕ್ಕಳ ಮೆಂಟಲ್ ಹೆಲ್ತ್ ಮೇಲೆ ಆವಾಗ ಗೊತ್ತಾಗದೇ ಇದ್ರು ಕೂಡ ದೊಡ್ಡವರಾಗ್ತಾ ಅಂದ್ರೆ ಕ್ರಮೇಣ ಅವರು ಏಜ್ ಆಗ್ತಾ ಇರ್ತಾ ಆ ಮೆಂಟಲ್ ಟ್ರಾಮಾಗಳು ಮತ್ತೆ ಮರುಕಳಿಸಕ್ಕೆ ಶುರು ಆಗುತ್ತೆ ಈ ರೂಪದಲ್ಲಿ, ಈ ಒಂದು ಡಿಸೀಸ್ ರೂಪದಲ್ಲಿ ಅಥವಾ ಈ ಒಂದು ಕಂಡೀಷನ್ ರೂಪದಲ್ಲಿ. ಸೊ ಇದೊಂದು ಒಳ್ಳೆ ಮೆಸೇಜ್ ಕೂಡ ನೀವು ಹೇಳ್ತಿರೋ ರೀತಿಯಲ್ಲ ಗೊತ್ತಾಗುತ್ತೆ. ಡಾಕ್ಟರ್ ಮಕ್ಕಳ ಬೆಳವಣಿಗೆ ಅನ್ನೋದು ತಂದೆ ತಾಯಿಯ ನಡವಳಿಕೆ ಅವ್ರು ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಮಕ್ಕಳು ಅಷ್ಟು ಚೆನ್ನಾಗಿ. ಅದು ತುಂಬಾ ದೊಡ್ಡ ವಿಷಯ ಇದೆ. ಬಿಕಾಸ್ ಈಗ ಪ್ರಸ್ತುತ ಈ ವಿಷಯ ಎಲ್ಲರೂ ಹೇಳಬೇಕಾಗಿರುವಂತ ಸಂದರ್ಭ. ಬಿಕಾಸ್ ಇವಾಗ ಇರುವಂತ ಪ್ರೆಷರ್ ಸ್ಟ್ರೆಸ್ ಮಧ್ಯೆ ಮಕ್ಕಳು ಯಾವ ರೀತಿ ಬೆಳೀತಾರೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಗಂಡ ಹೆಂಡತಿ ಇಬ್ರು ಕೆಲಸ ಮಾಡ್ತಾರೆ, ಈವ್ನಿಂಗ್ ಬರ್ಕೊಂಡು ಅವ್ರ ಕೆಲಸದ ಪ್ರೆಷರ್ ಈ ಮನೆಯಲ್ಲಿ ಜಗಳಾಟ ಮಾಡ್ತಾರೆ, ಮಕ್ಳ ಮೇಲೆ ಅದು ಪ್ರೆಷರ್. ನಾನು ಒಂದು 2-3 ಕೇಸಸ್ ನೋಡಿದ್ದೀನಿ. ಬಿಕಾಸ್ ಮೆಂಟಲ್ ಹೆಲ್ತ್ ಡೆವಲಪ್ ಆಗೋದೇ ಇಂಥ ಕಾರಣಗಳಿಂದ. ಅವ್ರ ಮಕ್ಕಳು ನೋಡಿರುವಂಥ ಸನ್ನಿವೇಶಗಳು ಅದು ಮೈಂಡ್ ಅಲ್ಲಿ ಮತ್ತೆ ಡೆವಲಪ್ ಆಗಿ ಈ ರೀತಿ ಸನ್ನಿವೇಶಗಳು ಬರುತ್ತೆ. ಸೊ ಇದು ತುಂಬಾ ನೀಡೋದ ಅಂದ್ರೆ ಇದನ್ನ ಹೇಳಬೇಕು. ಸೊ ಈ ಒಂದು ಕಥೆ ಮೂಲಕ ನಮ್ಮ ನಿರ್ದೇಶಕರು ತುಂಬಾ ಸೆನ್ಸಿಟಿವ್ ಆಗಿ ಹೇಳಿದ್ದಾರೆ. ತುಂಬಾ ಎಜುಕೇಟ್ ಮಾಡೋ ಥರ ಹೇಳಿಲ್ಲ, ಎಂಟರ್ಟೈನಿಂಗ್ ವೇ ಅಲ್ಲಿ ಯಾವ ರೀತಿಯಲ್ಲಿ ಹೇಳಬೇಕು ಆ ರೀತಿಯಲ್ಲಿ ಈ ಸಿನಿಮಾದಲ್ಲಿ ಹೇಳಿದ್ದಾರೆ ಅಂತ ನನ್ನ ಅನಿಸಿಕೆ. ಇದೆಲ್ಲದ್ರ ಜೊತೆ ನಿಮಗೆ ಬರ್ತೀನಿ ಇನ್ನೊಂದು ಪ್ರಶ್ನೆ. ಸೊ ಯೂಶುವಲಿ ಆರ್ಟಿಸ್ಟ್ಗಳು ಒಂದು ಶೂಟಿಂಗ್ ಅಂತ ಆಗುವಾಗ ಡೈರೆಕ್ಟರ್ಗಳು ಪೊಸಿಷನ್ ಲುಕ್ಗಳೆಲ್ಲ ಹೇಳ್ತಾರೆ. ವೈಲ್ ಡಿಸ್ಕಸಿಂಗ್ ವಿತ್ ದ ಡೈರೆಕ್ಟರ್. ಸೊ ಸೇಮ್ ಪಾಯಿಂಟ್ ಅಂತ ಟೀಸರ್ ನಲ್ಲಿ ಒಂದು 3-4 ಶಾಟ್ ಇದೆ, ಯು ಲುಕ್ ಇಟ್ ಟು ದ ಕ್ಯಾಮ್ರಾ. ಸೊ ಯೂಶುವಲಿ ಆ ಥರ ಕ್ಯಾಮ್ರಾ ನೋಡಿದಾಗ ಯೂಶುವಲಿ ಡೈರೆಕ್ಟರ್ಗಳು ಇನ್ನೊಂದು ಟೇಕ್ ತಗೊಳ್ಳೋಂಥದ್ದು ನಾನು ನೋಡಿದ್ದೀನಿ. ಬಟ್ ನೀವು ಕ್ಯಾಮ್ರಾ ಲುಕ್ ಕೊಟ್ಟಿರುವಂಥದ್ದನ್ನೇ ಟೀಸರ್ ನಲ್ಲಿ ಫ್ರೇಮ್ ಮಾಡಿರೋದು. ನನಗೂ ಸ್ವಲ್ಪ ಕನ್ಫ್ಯೂಷನ್ ಆಯ್ತು. ಕೇಳಿದ್ರೆ ನಿಮಗೆ ಕ್ಯಾರೆಕ್ಟರ್ ಲುಕ್ ಇದೆಯಾ ಅಂತ ಹೇಳಿ. ಬಟ್ ಇಲ್ಲ, ಅದನ್ನ ನೀವು ಪ್ರತಿಯೊಂದನ್ನ ಕೇಳಿದ್ರೆ ಉತ್ತರ ಚೆನ್ನಾಗಿ ಸಿಗುತ್ತೆ ಅಂತ ಅಂದ್ರು. ಇಲ್ಲ, ಅದರಿಗೆ ಈ ಯೂಶುವಲಿ ಬುಕ್ ಓದೋ ಅಭ್ಯಾಸ ಇರೋರಿಗೆ ಅಲ್ಲಿ ಒಂದು ಪಾತ್ರ ಅಥವಾ ನರೇಟರ್ ಅಥವಾ ಆ
ಕಾದಂಬರಿ ಇರುವಂತ ಪಾತ್ರನೇ ಓದುಗನ ಹತ್ರ ಮಾತಾಡೋ ಒಂದು ಟೆಕ್ನಿಕ್ ಇದೆ. ಸಿನಿಮಾದಲ್ಲಿ ಅದನ್ನ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತಾರೆ, ಫೋರ್ತ್ ವಾಲ್ ಬ್ರೇಕಿಂಗ್ ಅಂತೆಲ್ಲ ಹೇಳ್ತಾರೆ, ಬಟ್ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಈ ಸಿನಿಮಾದಲ್ಲಿ ನಾನು 1-to-1 ಆಡಿಯನ್ಸ್ಗೆ 1-to-1 ಕನೆಕ್ಷನ್ ಅಲ್ಲಿ ಇರ್ತೀನಿ. ಯಾರೇ ಒಬ್ಬ ಸಿನಿಮಾ ನೋಡಿದ್ರೆ ಅವನ ಹತ್ರ ನನ್ನ ಪಾತ್ರ ಮಾತಾಡೋ ರೀತಿ ಇರುತ್ತೆ ಅಂಡ್ ನನ್ನ ಪಾತ್ರದ ಮೂಲಕ ಅವನು ಈ ಕಥೆನ ನೋಡ್ತಾನೆ. ಆಡಿಯನ್ಸ್ ಯಾರೇ ಇದ್ರು ನನ್ನ ಪಾತ್ರದ ಮೂಲಕ ಅವರು ಈ ಕಥೆನ ನೋಡ್ತಾರೆ. ಆ ಒಂದು ವಿಶಿಷ್ಟವಾದ ಒಂದು ಯುನೀಕ್ ಸ್ಟೈಲ್ ಆಫ್ ನರೇಷನ್ ಅನ್ನ ನಮ್ಮ ನಿರ್ದೇಶಕರು ಯೂಸ್ ಮಾಡಿದ್ದಾರೆ. ಸ್ಪೆಷಲಿ ಈ ಕಥೆ ಈ ಸಿನಿಮಾ ಇಷ್ಟ ಆಗೋದಕ್ಕೆ ನನಗೆ ಆಗೋದಕ್ಕೆ ಒಂದು ಮೇನ್ ರೀಸನ್ ಕೂಡ ಇದೆ. ನನಗೆ ಬಹಳ ಖುಷಿ ಆಯ್ತು ಒಂಥರ ಅದೊಂದು ಒಳ್ಳೆ ಕನೆಕ್ಷನ್ ಅಂತ ಆಡಿಯನ್ಸ್ ಹತ್ರ ಕನೆಕ್ಟ್ ಆಗುವಂಥದ್ದು. ಬಿಕಾಸ್ ಲೈಕ್ ವಾಟ್ ಐ ಬಿಲೀವ್ ಇಸ್ ಆಕ್ಟರ್ ಆಗಿರಲಿ ಫಸ್ಟ್ ಆಡಿಯನ್ಸ್ ಕನೆಕ್ಟ್ ಆಗೋದು ಅವ್ರ ಕಣ್ಣಿನ ಮೂಲಕ. ಅವರ ಭಾಷೆ, ಮಾತಾಡುವಂಥ ಡೈಲಾಗ್ ಅಥವಾ ಆಗುವಂಥ ವಿಷಯಗಳು ಏನೇ ಇದ್ರು ಕೂಡ ನನಗೆ ಆಸ್ ನನಗೆ ಪರ್ಸನಲಿ ನನಗೆ ಒಬ್ಬ ಆಕ್ಟರ್ ಕಣ್ಣು ಬಹಳ ಇಂಪಾರ್ಟೆಂಟ್. ಸೊ ಇದರಲ್ಲಿ ಡೈರೆಕ್ಟ್ ಆ ಕಣ್ಣಿನ ಮೂಲಕ ಡೈರೆಕ್ಟ್ ಅವ್ರು ನಿಮ್ಮನ್ನೇ ನೋಡ್ತಾ ಇದ್ದಾರೆ. ಆ ಕ್ಯಾರೆಕ್ಟರ್ ಯಾರು ಆಡಿಯನ್ಸ್ ಇದಾರಲ್ಲ ಅವ್ರನ್ನ ನೋಡ್ತಾನೆ, ಅವ್ರಿಗೆ ಕನ್ವೆ ಮಾಡ್ತಾರೆ ಆಡಿಯನ್ಸ್. ಸೊ ಅದೊಂದು ನನಗೆ ಈ ಸಿನಿಮಾದ ಬಹಳ ವಿಶಿಷ್ಟ ಅಂತ ಅನಿಸ್ತು. ತುಂಬಾ ಸಿನಿಮಾಗಳಲ್ಲಿ ಇದನ್ನು ಟ್ರೈ ಮಾಡಲಿಲ್ಲ. ಸೊ ಅದು ನನ್ನ ಪ್ರಕಾರ ಒಂದು ಹೊಸ ವಿಷಯ. ಅಂಡ್ ಯಾರೇ ನೋಡಿದ್ರು ಕೂಡ ಪರ್ಸನಲಿ ನಾನು ಅವ್ರ ಹತ್ರನೇ ಮಾತಾಡ್ತಾ ಇದ್ದೀನಿ, ಪ್ರತಿಯೊಬ್ಬನ ಹತ್ರ ನಾನು ಮಾತಾಡ್ತಾ ಇದ್ದೀನಿ ಈ ಸಿನಿಮಾ ಮೂಲಕ. ಸೊ ಅದೊಂದು ತುಂಬಾ ಒಳ್ಳೆಯ ಒಂದು ಟೆಕ್ನಿಕ್ ನಮ್ಮ ನಿರ್ದೇಶಕರು ಯೂಸ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ನನಗೆ ಸ್ವಲ್ಪ ಭಯ ಆಯ್ತು ಅದು ಯಾವ ರೀತಿ ಬರುತ್ತೆ ಅಂತ, ಬಟ್ ಆಕ್ಚುಲಿ ಅದು ವರ್ಕ್ ಆಗಿದೆ. ಸಿನಿಮಾ ನೋಡಿದ್ರೆ ಅದೊಂದು ಹೊಸ ವಿಷಯ ಅನಿಸಿತ್ತು. ಸೊ ಅದೊಂದು ಒಳ್ಳೆ ಹಲವಾರು ವಿಷಯಗಳನ್ನ ಮೇಡಮ್, ನಿಮ್ದು ಕನ್ನಡದ ಫಸ್ಟ್ ಫಿಲಮ್. ಯಾವ ಫ್ರಮ್ ಕರ್ನಾಟಕದ ಒಂದು ಭಾಗ, ಮಂಗಳೂರಿನ ಒಂದು ಭಾಗದಿಂದ ಯೂಶುವಲಿ ಲ್ಯಾಂಗ್ವೇಜ್ ಪ್ರಾಬ್ಲಮ್ಗಳಾಗುತ್ತೆ. ಲೈಕ್ ಟಾಕಿಂಗ್ ನಿಮ್ಮ ಕನ್ನಡಕ್ಕೂ ಬ್ಯಾಂಗ್ಳೂರ್ ಕನ್ನಡಕ್ಕೂ ತುಂಬಾ ಡಿಫ್ರೆನ್ಸ್ ಬರ್ತದೆ. ಅಂತ ಡಿಫ್ರೆನ್ಸ್ ಇಂಥ ಕ್ಯಾರೆಕ್ಟರ್ನ ಯಾವ ರೀತಿ ಪ್ಲೇ ಮಾಡ್ತೀವಿ? ಸೊ ನಾನು ಆಕ್ಚುಲಿ ನನ್ನ 10th ಸ್ಟ್ಯಾಂಡರ್ಡ್ ತನಕ ನಾನು ಅಬುದಾಬಿಯಲ್ಲಿದ್ದೆ. ಸೊ ನಾನು ಬಂದ್ಮೇಲೆ ನಾನು ಆಕ್ಚುಲಿ ಕೆಲಸ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಕನ್ನಡ ಕಲಿತೆ. ಯಾಕಂದ್ರೆ ನನಗೆ ಮಂಗಳೂರು ಸ್ಟಾರ್ಟ್ ಆಗೋದು ಕನ್ನಡ ಬರ್ತಿರ್ಲಿಲ್ಲ. ಬರ್ತಿತ್ತು, ನನಗೆ ಅರ್ಥ ಆಗ್ತಿತ್ತು, ಬಟ್ ಫ್ಲೂಯೆಂಟ್ ಆಗಿ ಮಾತಾಡೋದು ಬರ್ತಿರ್ಲಿಲ್ಲ ಆ ಟೈಮಲ್ಲಿ. ಸೊ ನನಗೆ ಆಕ್ಚುಲಿ ಮಂಗಳೂರು ಸೈಡ್ ಕನ್ನಡ ಬರಲ್ಲ, ಯಾಕಂದ್ರೆ ನಾನು ಅಬುದಾಬಿಲಿ ಇದ್ದೆ. ಸೊ ಅಲ್ಲಿ ತುಳುವಲ್ಲಿ ಮಾತಾಡ್ತಾ ಇದ್ವಿ ಮನೆಯಲ್ಲಿ. ಮತ್ತೆ 11th 12th ಮತ್ತೆ ಮ್ಯಾಂಗ್ಳೂರಲ್ಲಿ ಮತ್ತೆ ಇಂಜಿನಿಯರಿಂಗ್ಗೆ ಬ್ಯಾಂಗ್ಳೂರ್ ಬಂದಿದೆ. ಸೊ ಅವಾಗ ಆಪರ್ಚುನಿಟಿ ಸಿಕ್ಲಿಲ್ಲ ಕನ್ನಡದಲ್ಲಿ ಮಾತಾಡೋಕ್ಕೆ. ಸೊ ಇಂಡಸ್ಟ್ರಿ ಬಂದ ಮೇಲೆ ಮುಂಚೆ ಓದಕ್ ಬರ್ತಿರ್ಲಿಲ್ಲ ಕನ್ನಡ. ಈಗ ಓದಕ್ ಕಲಿದಿದ್ದೀನಿ. ನನಗೆ ಅದು ಈಗ ರಿಹರ್ಸಲ್ಸ್ ಮಾಡ್ಬೇಕಾದ್ರೆ ಸೆಟಲ್ ಅದು ಹೆಲ್ಪ್ ಆಗುತ್ತೆ. ಎಕ್ಸಾಕ್ಟ್ ಪ್ರೊನೌನ್ಸಿಯೇಷನ್, ಈಗ ನಮ್ಮ ಮದರ್ ಟಂಗ್ ಇದ್ರೆ ನಮ್ಗೆ ಎಕ್ಸಾಕ್ಟ್ಲಿ ಹೆಂಗ್ ವರ್ಡ್ಸ್ ಬರುತ್ತೆ ಅಂತ ಗೊತ್ತಾಗುತ್ತೆ. ಇಂಗ್ಲಿಷಲ್ಲಿ ಬರ್ದಿದ್ರೆ ನಮ್ಗೆ ಗೊತ್ತಾಗಲ್ಲ ಕೆಲಸ ಸತಿ. ಸೊ ನಾನು ಕನ್ನಡದಲ್ಲಿ ಡೈಲಾಗ್ಸ್ ಓದ್ಬೇಕಂತ ಈಗ ಅದು ಅಟ್ಲೀಸ್ಟ್ ನನಗೆ ಅದು ಪ್ರೊನೌನ್ಸಿಯೇಷನ್ ಅಲ್ಲಿ ಇಂಪ್ರೂವ್ ಹೆಲ್ಪ್ ಆಗುತ್ತೆ ಅಂತ ನಾನು ಹಂಗೆ ಟ್ರೈ ಮಾಡ್ತಿದ್ದೀನಿ. ಸೊ ಅದಕ್ಕೆ ಕನ್ನಡ ಈಗ ಓದೋಕ್ಕೆಲ್ಲ ಬರುತ್ತೆ. ಸೊ ಹಾಗೆ ಈಗ ಡೈಲಿ ಸ್ವಲ್ಪ ಸ್ವಲ್ಪ ಇಂಪ್ರೂವ್ ಆಗ್ತಿದೆ. ಜೊತೆಯಲ್ಲಿ ನಿಮ್ದು ಫಸ್ಟ್ ಟೀಸರ್ ನೋಡ್ತಿದ್ದೆ. ಯೂಶುವಲಿ ನನ್ನ ಫ್ರೆಂಡ್ಸ್ಗಳನ್ನ ಮಾಡ್ಕೊಳ್ಳೋದು ತುಂಬಾ ಕಡಿಮೆ. ಟೀಸರ್ ನೋಡ್ತಿದ್ದೆ ಯೂಶುವಲಿ ಹೆಣ್ಮಕ್ಳು ಗಂಡ್ಮಕ್ಳು ಫ್ರೆಂಡ್ಸೇ ಮಾಡ್ಕೊಳ್ಳಲ್ಲ. ಅದಕ್ಕೂ ಈ ಕ್ಯಾರೆಕ್ಟರ್ ಏನು ಸಂಬಂಧ? ಅಂದ್ರೆ ಕ್ಯಾರೆಕ್ಟರ್ ಬಗ್ಗೆ ಇಲ್ಲ, ನೀವು ಪರ್ಸನಲ್ ಹೇಳ್ಬೋದು, ಕ್ಯಾರೆಕ್ಟರ್ ಹೇಳ್ಬೋದು. ಆಕ್ಚುಲಿ ನಾನು ಅಬುದಾಬಿಲಿ ಇದ್ದಾಗ ನಾನು ಗರ್ಲ್ಸ್ ಸ್ಕೂಲ್ ಅಲ್ಲೇ ಇದ್ದೆ, ಗರ್ಲ್ಸ್ ಕ್ಲಾಸ್ ಅಲ್ಲಿ. ಅಂದ್ರೆ ನಮ್ಗೆ ಅಲ್ಲಿ ಕಂಪಲ್ಸರಿ ಇತ್ತು ಆ ಟೈಮಲ್ಲಿ ಬೇರೆ ಸೆಕ್ಷನ್ಸ್ ಅಲ್ಲಿ ಇರ್ಬೇಕಂತ. ಸೊ ಇನಿಷಿಯಲಿ ಫ್ರೆಂಡ್ಸ್ ಗಾಯ್ ಫ್ರೆಂಡ್ಸ್ ಇರ್ಲಿಲ್ಲ, ಬಟ್ ಕಾಲೇಜ್ ಅಲ್ಲಿ ಇದ್ದಾಗ ಅವಾಗ ಈಗ ಜೆಂಡರ್ ನೋಡ್ಕೊಂಡು ಫ್ರೆಂಡ್ಸ್ ಮಾಡಲ್ಲ ಹಂಗೇನಿಲ್ಲ. ಬಟ್ ಜೂನಿ ಹಂಗಲ್ಲ. ಜೂನಿ ಸ್ವಲ್ಪ ಆ ಪಾತ್ರ ಸ್ವಲ್ಪ ಶೈ ಇದೆ. ಮಾನ್ಸಿ ಹಂಗಲ್ಲ. ಜೂನಿ ತುಂಬಾ ಶೈ, ಜಾಸ್ತಿ ಫ್ರೆಂಡ್ಸ್ ಈಸಿ ಮಾಡಲ್ಲ. ಅನ್ಲೆಸ್ ಯಾರಾದ್ರೂ ಬಂದು ಮಾತಾಡಿಸಿ ಫ್ರೆಂಡ್ಶಿಪ್ ಮಾಡಿದ್ರೆ ಅಷ್ಟೇ, ಇಲ್ಲಾಂದ್ರೆ ಅವ್ಳು ಜಾಸ್ತಿ ಅವಳಿಗೆ ಹೋಗಿ ಮಾತಾಡೋ ಅವಳೆಲ್ಲ. ಸೊ ಹಂಗೆ ಆ ಕ್ಯಾರೆಕ್ಟರ್ ಹಂಗಿದೆ. ಸೊ ಮನಸ್ಸಿ ಜೋನಿ ಹೋಗ್ಬಿಟ್ಟು ಆಪೋಸಿಟ್ ಇದು ಕಂಪ್ಲೀಟ್ ಆಪೋಸಿಟ್. ಸರ್, ಬೀಯಿಂಗ್ ಅ ಶೆಫ್ ತುಂಬಾ ಕಷ್ಟ ಸರ್. ಯಾಕಂದ್ರೆ ಟೇಸ್ಟಿ ಫುಡ್ ಕೊಡೋದಿದೆಯಲ್ಲ ತುಂಬಾ ಕಷ್ಟ. ಅಂಥದ್ರಲ್ಲಿ ನೀವು ಈ ಒಂದು ಕ್ಯಾರೆಕ್ಟರ್ಗೋಸ್ಕರ 3-4 ಕೇಕ್ ಪ್ರಿಪೇರ್ ಮಾಡಿದ್ರೆ ಅಂತ ಕೇಳ್ಕೊಂಡೆ. ಪ್ರಿಪರೇಷನ್ ಬೇರೆ ನಾನು ಆಕ್ಚುಲಿ ಕುಕ್ಕೆ ಮಾಡಲ್ಲ, ಬಿಸಿನೀರು ಬೇರೆ ಬಿಸಿನೀರು ಕೆಟ್ಲ ಮಾಡೋದು. ಹಾಗಾಗಿ ಈ ಪಾತ್ರ ಬಂದಾಗ ಆಬ್ವಿಯಸ್ಲಿ ಪ್ರಿಪ್ರೇಷನ್ ಬೇಕಿತ್ತು. ನಮ್ಮ ನಿರ್ದೇಶಕರು ವೈಭವ್ ಅವರು ಒಳ್ಳೆ ಶೆಫ್, ಇವರು ಒಳ್ಳೆ ಶೆಫ್, ಆರ್ಟ್ ಡೈರೆಕ್ಟರ್ ಇದ್ರು ಅವರು ಒಳ್ಳೆ ಶೆಫ್, ಎಲ್ಲ ಒಳ್ಳೊಳ್ಳೆ ಶೆಫ್ಗಳೇ. ಅವ್ರ ಮಧ್ಯೆ ನಾನೊಬ್ಬ. ಹಾಗಾಗಿ ನಾನು ಹೇಳ್ಕೊಡ್ತೀನಿ ಸೆಟ್ ಕೊಂಡೋಣ ಫುಟ್ಬಾಲ್ ಹಾ ಚೆನ್ನಾಗಿ ಬರೋದು. ನಾನು ಮಾಡಿದ್ದೆ. ನನಗೆ ನನ್ಗೆ ಈಗಲೂ ನೆನಪಿದೆ, ಏನ್ ಮಾಡಿದ್ರೆ ನನಗೆ ಗೊತ್ತಿಲ್ಲ, ಏನೋ ಒಂದು ಮಾಡಿದೆ, ತಿಂತಾ ಇರೋದನ್ನ ಚೆನ್ನಾಗಿದೆ ಅಂತೀರ. ಹೌದಾ? ಅಯ್ಯೋ
ಓಕೆ. ಆದ್ರೆ ಶೂಟ್ ಟೈಮ್ ಅಲ್ಲಿ ಗೊತ್ತಿಲ್ಲ ಅಲ್ಲ, ಸಾವಿರ ಬೇರೆ ಬೇರೆ ಟೇಕ್ಸ್ ಇರುತ್ತೆ. ಆ ಟೇಕ್ ಅಲ್ಲಿ ಏನ್ ಮಾಡಿರ್ತೀನಿ ಮತ್ತೆ ಅದನ್ನೇ ಮಾಡ್ಬೇಕು, ಉಪ್ಪು ಒಂದ್ಸರಿ ಹಾಕ್ತೀನಿ ಇನ್ನೊಂದ್ಸರಿ ಹಾಕ್ಬೇಕು, ನನಗೆ ಏನೇನೋ ಮಾಡಿ ಬಂದು ಅದನ್ನ ತಿಂದ್ರು. ನನಗೆ ಅದನ್ನ ಖುಷಿ, ಆಗ್ಬೋದು ತಿನ್ನಲ್ಲ. ನಾನು ಅಟ್ಲೀಸ್ಟ್ ಬಾಯಿಗೆ ಹಾಕೊಳ್ಳೋ ತರ ಇರುತ್ತೆ. ಆಕ್ಚುಲಿ ಇನ್ನೊಂದು ಬ್ರೇಕ್ ಇವೆಂಟ್ ಹೇಳ್ಬೇಕು ಅಂತಂದ್ರೆ, ಮಂಗಳೂರವ್ರಿಗೆ ಏನ್ ಗೊತ್ತಿಲ್ಲ ಅಂದ್ರೂ ಈ ಊಟದ ವಿಚಾರದಲ್ಲಿ, ಹೋಟೆಲ್ ವಿಚಾರದಲ್ಲಿ ಆ ನಾಲೆಡ್ಜ್ ಚೆನ್ನಾಗಿರುತ್ತೆ. ಗೊತ್ತಿಲ್ಲ ಅಂದ್ರೂ ಆ ಕೆಲಸ ವರ್ಕೌಟ್ ಆಗುತ್ತೆ. ಎಲ್ಲ ಕಡೆ ನಮ್ಮ ಹೋಟೆಲ್ ಅದನ್ನೇ ಹೇಳ್ತಿರೋದು. ನಿಮಗೆ ಗೊತ್ತಿಲ್ಲದೆ ಇದ್ರು ಕೂಡ ಒಂದು ಸಲ ನೋಡ್ಕೊಂಡ್ಬಿಟ್ರೆ ಮಾಡ್ಬಿಡ್ತೀರಾ. ಏನೋ ಬಟ್ ಹೌದು, ಈ ಸಿನಿಮಾ ಮಾಡಿರೋದ್ರಿಂದ 3 ಸರಿ ಕೇಕ್ ಮಾಡಿದೆ ಮನೆಯಲ್ಲಿ. ಫಸ್ಟ್ ಸರಿ ಮಾಡಿದಾಗ ಅದು ಡಿಸಾಸ್ಟರ್ ಆಗಿತ್ತು. 2ನೇ 3ನೇ ಸರಿ ಎಲ್ಲ ಎಂಜಾಯ್ ಮಾಡಿ ತಿಂದಿದ್ದಾರೆ. ಬಟ್ ನನಗೆ ಸ್ಪೆಷಲಿ ನಮ್ಮ ಮನೆಯಲ್ಲಿ ಕಿಚನ್ ಎಂಟ್ರಿ ಇಲ್ಲ, ಕ್ಲೀನ್ ಆಗಿರಲ್ಲ. ಹಂಗಾಗಿ ಕಿಚನ್ ಎಂಟ್ರಿ ಇಲ್ಲ, ಏನಾದ್ರು ಅಷ್ಟೇ, ಕಿಚನ್ ಮೇಲೆ ಎಂಟ್ರಿ ಇಲ್ಲ. ಬಟ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್, ಗೊತ್ತಿಲ್ಲದ ವಿಚಾರ ಕಲಿಯುವಂತ ಎಕ್ಸ್ಪೀರಿಯನ್ಸ್. ಶೆಫ್ ಹೇಗಿರ್ತಾರೆ, ಎಷ್ಟು ನೀಟ್ ಇರ್ತಾರೆ, ನೈಫ್ ಹಿಡಿದ್ರು ಯಾವ ರೀತಿ ಹಿಡಿತಾರೆ, ಅದನ್ನೆಲ್ಲ ಇವರು ತುಂಬಾ ಪ್ಲಾನ್ ಆಗಿ ಫಸ್ಟೇ ಹೇಳ್ಬಿಟ್ಟು ಈ ಥರನೇ ಮಾಡ್ತಾರೆ. ಕೇಕ್ ಹ್ಯಾಂಡ್ಲಿಂಗ್, ಕೇಕ್ ಮಾಡುವಾಗ, ಬೇಕ್ ಮಾಡುವಾಗ ಯಾವ ರೀತಿ ಹ್ಯಾಂಡಲ್ ಮಾಡೋದು, ಅದೆಲ್ಲ ತುಂಬಾ ಸೂಕ್ಷ್ಮವಾಗಿ ನಿರ್ದೇಶಕರು ಬಹಳ ಸೆನ್ಸಿಟಿವ್ ಆಗಿ ಬರೆದಿದ್ದಾರೆ. ಎಲ್ಲ ವಿಷಯ ಪರ್ಟಿಕ್ಯುಲರ್ ಆಗಿ ಬರೆದಿದ್ದಾರೆ. ಇವ್ರ ಕ್ಯಾರೆಕ್ಟರ್ ಆಗಲಿ, ನನ್ನ ಕ್ಯಾರೆಕ್ಟರ್ ಆಗಲಿ, ಇರುವಂಥ ಎಲ್ಲ ಕ್ಯಾರೆಕ್ಟರ್ ಆಗಲಿ. ಆಮೇಲೆ ನಮ್ಮ ಸಿನಿಮಾದಲ್ಲಿ ಕೆಫೆನೂ ಒಂದು ಕ್ಯಾರೆಕ್ಟರ್. ಸೊ ಆ ಕೆಫೆ ಒಂದಷ್ಟು ದಿನ ನಾವು ಕೆಫೆ ಶೂಟ್ ಮಾಡಿದ್ವಿ. ಸೊ ಅದೆಲ್ಲ ತುಂಬ ಪರ್ಟಿಕ್ಯುಲರ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಿಕಾಸ್ ಒಂದು ಈ ಥರ ರಿಯಲ್ ಲೈಫ್ ಬೇಸ್ಡ್ ಸಿನಿಮಾ ಆಗಿರೋದ್ರಿಂದ ತುಂಬ ಮಸಾಲ ಹಾಕಕ್ಕಾಗಲ್ಲ. ಅನ್ನೋ ರೀಸನ್ಗೋಸ್ಕರ ಅದು ಇದು ಅದನ್ನೆಲ್ಲ ಹಾಕಕ್ಕೆ ಇರೋದ್ರಲ್ಲೇ ಚಿಕ್ಕ ನುವಾನ್ಸಸ್ ಅಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬೀಂಗ್ ಅ ಶೆಫ್ ಅಂತ ಕೇಳಿದ್ರೆ ಯೂಶಲಿ ನಾವು ಗಂಡು ಮಕ್ಕಳು ಟೇಸ್ಟ್ ಇಲ್ಲ ಅಂದ ತಕ್ಷಣ ಕಂಪ್ಲೇಂಟ್ ಮಾಡೋದು ಜಾಸ್ತಿ ಹೆಣ್ಮಕ್ಳ ಮೇಲೆ. ನಾವು ಎಷ್ಟು ಕಷ್ಟಪಡ್ತೀವಿ ಅಂತ ನಮ್ಗೆ ಗೊತ್ತಿರಲ್ಲ. ಟೇಸ್ಟ್ ಇಲ್ಲ ಅಂದ್ರೆ ಟೇಸ್ಟ್ ಚೆನ್ನಾಗಿಲ್ಲ. ಇವತ್ತು ಬೆಳಿಗ್ಗೆ ಅದೇ ಮಾಡಿದ್ದೀನಿ, ಏನೋ ಮಾಡಿದ್ರು ನನ್ನ ವೈಫು. ಓಕೆ, ಉಪ್ಪು ಸರಿ ಇಲ್ಲ ಅಂತ ಅಂದೆ. ಓಕೆ, ನನ್ನ ಫ್ರೆಂಡ್ ತಿಂತಾ ಇದ್ದ, ಸರಿ ಆಗಿದೆಯಲ್ಲ, ಏನ್ ಸರಿ ಇಲ್ಲ, ಹುಳಿ ಜಾಸ್ತಿ ಆಗಿದೆ ಅಂತ. ಸೊ ಅದು ನಾವು ಹೇಳ್ತಾ ಇರ್ತೀವಿ, ಬಟ್ ಅವ್ರು ಪಾಪ. ಸೊ ಈಗ ಶೆಫ್ ಆ ಒಂದು ಕೆಲಸ ಮಾಡಿದ್ಮೇಲೆ ನಿಮ್ಗೆ ಅನ್ಸುತ್ತೆ ಎಷ್ಟು ಕಷ್ಟ ಅಂತ ಹೇಳಿ. ಡೆಫಿನೆಟ್ಲಿ ನಾನು ನಿಜವಾಗ್ಲೂ ನಾನು ಯಾವತ್ತೂ ಅಮಾವಾಸ್ಯೆ ಹುಣ್ಣಿಮೆ ಬರೋ ಟೀ ಎಲ್ಲ ಮಾಡಕ್ಕೆ ನಾನು ನೋಡೋದು ಎಷ್ಟು ಕಷ್ಟಪಡ್ತೀನಿ ಟೀ ಮಾಡಕ್ಕೆ ಅಂತ. ಎಲ್ಲ ಹಾಕಿರ್ತೀನಿ, ಜಿಂಜರ್ ಅಂದ್ರೆ ಇಷ್ಟು ಜಿಂಜರ್ ಹಾಕಿರ್ತೀನಿ, ಬಟ್ ಚೆನ್ನಾಗಿ ಮಾಡ್ಬಿಟ್ಟು ಅಂತ. ಬಟ್ ಅದು ಮಾಡಕ್ಕೆ ನನ್ನೊಂದು 1/2 hour 1 hour ಹೋಗುತ್ತೆ ಪ್ರಿಪರೇಷನ್. ಅದು ತಗೊಂಬ ಇದು ತಗೊಂಬ. ಸೊ ಅವ್ರು ಪ್ರತಿದಿನ ಮಾಡ್ತಾರೆ, ಟೀ ಊಟ ಕೊಡ್ತಾರೆ. ಅದು ತುಂಬಾ ದೊಡ್ಡ ಟಾಸ್ಕ್ ಅದು. ಸೊ ಈಗ ಆರ್ಟಿಸ್ಟ್ ಇರ್ಲಿಕ್ಕೂ ನಾನು ಕೇಳೋದು, ನಾನು ಒಬ್ಬ ಆಡಿಯನ್ ಆಗಿ ನಾನು ನಿಮ್ಮ ಫಿಲ್ಮ್ಗೆ 2 ಗಂಟೆ ಕೊಡ್ತೀನಿ, ಜೊತೆಲಿ 100-120 ಡಿಪೆಂಡ್ಸ್ ಆನ್ ಥಿಯೇಟರ್ ಮೇಲೆ ನಾನು ಟಿಕೆಟ್ ಪ್ರೈಸ್ ಕೊಡ್ತೀನಿ. ನಾನು ನಿಮ್ಮ ಟಿಕೆಟ್ಗೆ ಕೊಡುವಂಥ ಅಮೌಂಟ್ನ ನಾನು 1 hour ಅಲ್ಲಿ ನೆಕ್ಸ್ಟ್ ಆಗಿ ದುಡಿಬೋದು. ಬಟ್ ನಿಮಗೆ ಕೊಡುವಂಥ 2-2.5 ಗಂಟೆ ನನಗೆ ಅದು ರಿಟರ್ನ್ ಬರಲ್ಲ. ನನ್ನ ಲೈಫ್ನ 2.5 ಗಂಟೆ ನಿಮಗೆ ಪ್ಲೆಡ್ಜ್ ಮಾಡ್ತಿರ್ತೆ, ಅದು ನಿಮಗೆ ಕೊಡ್ತಿರುವಂಥದ್ದು. ಆ 2.5 ಗಂಟೆಗೆ ನಿಮ್ಮಿಂದ ನನಗೆ ಏನು ಸಿಗುತ್ತೆ, ನನ್ನ ಜೋನಿಗೆ ಏನಕ್ಕೆ ಬರಬೇಕು? ಏನಕ್ಕೆ ಯೂಶಲಿ ಎಲ್ಲ ಹೇಳುವಂಥದ್ದು ಇಟ್ಸ್ ಅ ಮಿಕ್ಸ್ ಆಫ್ ಎಂಟರ್ಟೈನ್ಮೆಂಟ್ ಅಂತಾರೆ. ಸೊ ಇವತ್ತಿನ ಟ್ರೆಂಡ್ ಅಲ್ಲಿ ಎಂಟರ್ಟೈನ್ಮೆಂಟ್ ನನಗೆ ಮೊಬೈಲಲ್ಲಿ ಸಿಗ್ತದೆ, 30 ಸೆಕೆಂಡ್ ಸಿಗ್ತಾ ಇರ್ಬೋದು, 15 ಸೆಕೆಂಡ್ ಸಿಗ್ತಾ ಇರ್ಬೋದು. ಅದನ್ನ ಬದಿಗಿಟ್ಟು ನಾನು ಥಿಯೇಟರ್ ಬರಬೇಕು ಟು ವಾಚ್ ಜೋನಿ. ವೈ ಕೊನೆಯದಾಗಿ ಆಡಿಯನ್ಸ್ಗೆ ಕಡಿಮೆ ಮಾಡೋದು. ಜೂನಿ ನಾನು ಅವಾಗಲೇ ಹೇಳಿದಾಗೆ ಒಂದು ರಿಯಲ್ ಲೈಫ್ ಕ್ಯಾರೆಕ್ಟರ್ನ ಇಟ್ಕೊಂಡು ಮಾಡುವಂಥ ಸಿನಿಮಾ. ಆ್ಯಂಡ್ ಡಿಸೋಸಿಯೇಟಿವ್ ಐಡೆಂಟಿಟಿ ಡಿಸಾರ್ಡರ್ ಅನ್ನುವಂತಹ ಒಂದು ಕಂಡೀಷನ್ ಸಫರ್ ಮಾಡುವಂತಹ ಒಬ್ಬ ವ್ಯಕ್ತಿ ಮೇಲೆ ಆಧಾರಿತವಾಗಿರುವಂಥ ಸಿನಿಮಾ. ಆ್ಯಂಡ್ ಆ ವಿಷಯ ನಿಜವಾಗ್ಲೂ ಈಗ ಎಲ್ಲರಿಗೂ ಹೇಳಬೇಕಾಗಿರುವಂಥ ನೀಡ್ ಆಫ್ ಅನ್ ಆರ್ ಅಂತ ನಾನು ಹೇಳ್ತೀನಿ. ಬಿಕಾಸ್ ಎಷ್ಟೋ ಜನ ಪೇರೆಂಟ್ಸ್ ಈಗ ಇಬ್ಬರು ಕೆಲಸ ಮಾಡ್ತಾರೆ, ಗಂಡ ಹೆಂಡತಿ ಇಬ್ಬರು ಕೆಲಸ ಮಾಡ್ತಾರೆ. ಅವರು ಅವರ ಮಕ್ಕಳನ್ನ ಬೇಕು ಅಂತ ನಾನು ಹೇಳ್ತಿಲ್ಲ, ಯಾವುದೊಂದು ಕಾರಣ ಅವ್ರು ಜಗಳ ಆಡ್ತಾರೋ ಏನು ಮಾಡ್ತಾರೋ ಆ ರೀತಿ ಮಾಡ್ತಾ 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 ಕ್ರಮೇಣ ಮಕ್ಕಳ ಮೆಂಟಲ್ ಹೆಲ್ತ್ ಮೇಲೆ, ಈಗ ಮೆಂಟಲ್ ಹೆಲ್ತ್ ಅನ್ನೋದು ಬಹಳ ಚರ್ಚೆಯಲ್ಲಿ ಇರುವಂತಹ ವಿಷಯ. ಸೊ ಅದು ಡೆವಲಪ್ ಆಗೋದು ಹೇಗಂತ ಹೇಳಿದ್ರೆ ಇದೇ ಕಾರಣದಿಂದ. ಚಿಕ್ಕ ಮಕ್ಕಳು ಇರುವಾಗ ಅವರಿಗೆ ತುಂಬ ಟ್ರಾಮಾಸ್ಗಳು ಆಗಿ 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 ದೊಡ್ಡವರಾದ ಪ್ರೌಢಾವಸ್ಥೆ ಬಂದಾಗ ಆ ಟ್ರಾಮಾಗಳು ಯಾವುದೋ ಒಂದು ಬ್ರೈನ್ನ ಒಂದು ಪಾರ್ಟಲ್ಲಿ ಸ್ಟೋರ್ ಆಗಿ ಅದು ಡೆವಲಪ್ ಆಗಿ ಇನ್ನೊಂದು ಕ್ಯಾರೆಕ್ಟರ್ ಆಗಿ, ಅಥವಾ ಅವ್ರಿಗೆ ಡಿಲ್ಯೂಷನ್ಸ್ ಎಲ್ಲ ಸ್ಟಾರ್ಟ್ ಆಗೋದು, ಏನೇನೋ ಕೆಲವೊಂದೆಲ್ಲ ಮೆಂಟಲ್ ಕಂಡೀಷನ್ಸ್ಗಳು ಪ್ರಾರಂಭ ಆಗೋದು ಚಿಕ್ಕ ಮಕ್ಕಳಲ್ಲಿ ಅವರಿಗೆ ಸಿಗುವಂತಹ ಒಂದು ಟ್ರೀಟ್ಮೆಂಟ್. ಸೊ ಅಂತ ಒಂದು ಟ್ರೀಟ್ಮೆಂಟ್ ಮಾಡಿದ್ರೆ ಏನಾಗುತ್ತೆ ಅನ್ನೋದು ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಒಂದು ಎಜುಕೇಟಿವ್ ಸಿನಿಮಾದ ಜೊತೆಗೆ ಎಂಟರ್ಟೈನಿಂಗ್ ವ್ಯಾಲ್ಯೂ ಬಗ್ಗೆ ಹೇಳಕ್ಕೆ ಹೋದ್ರೆ ಒಂದು ಒಳ್ಳೆ ಮ್ಯೂಸಿಕಲ್ ಲವ್ ಸ್ಟೋರಿ ಇದು. ನಕುಲ್ ಅಬೇಕರ್ ಒಳ್ಳೆ ಮ್ಯೂಸಿಕ್, ಒಂದು ಮ್ಯೂಸಿಷಿಯನ್, ತುಂಬ ಒಳ್ಳೆ ಸಿಂಗರ್, ಅಂಡ್ ಅವರ ಸೌಂಡಿಂಗ್ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಬರೀ ಒಂದು ನಮ್ಮ ಒಂದು ಟೀಸರ್ ಎಷ್ಟು ಜನ ಹೇಳಿದ್ರು, ಟೀಸರ್ ನೋಡಿದ್ರೆ ಒಂಥರ ಒಂದು ಫೀಲ್ ಗುಡ್ ಆಯ್ತು, ಖುಷಿ ಆಯ್ತು. ಸೊ
ಸೊ ದಿಸ್ ಫಿಲ್ಮ್ ನೀವು ಒಂದ್ಸರಿ ಕೂತ್ರೆ ಒಂದು ಚಿಕ್ಕ ಸ್ಮೈಲ್ ಇಟ್ಕೊಂಡು ಥ್ರೂಔಟ್ ಸಿನಿಮಾ ಒಂದು ಕೆಲವು ಸಿಚುವೇಶನ್ ನೀವು ಇಮೋಷನಲ್ ಆಗ್ಬೋದು, ಕೆಲವು ಸಿಚುವೇಶನ್ ನೀವು ನಗ್ಬೋದು, ಕೆಲವು ಸಿಚುವೇಶನ್ ತುಂಬಾ ರಿಲೇಟ್ ಆಗ್ಬೋದು. ಸೊ ಒಂದು 2.5 hours 2 hours 20 minutes ನೀವು ಸ್ಪೆಂಡ್ ಮಾಡ್ತೀರ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಯು ವುಡ್ ಅಂದ್ರೆ ಮೆಮೊರಿ ಅನ್ನೋದು ಮುಖ್ಯ. ಈಗ ನನಗೆ ಕ್ರಿಯೇಟ್ ಮೆಮೊರೀಸ್ ಅಂತಾರಲ್ಲ, ಮೆಮೊರೀಸ್ ಆಗೋದು ಹೇಗೆ ಅಂತ ಹೇಳಿದ್ರೆ ನನ್ನ ಅನಿಸಿಕೆ ಕೆಲವೊಂದು ವಿಶಿಷ್ಟ ಘಟನೆಗಳು ಮಾತ್ರ ನಮ್ಮ ತಲೆಯಲ್ಲಿ ಮೆಮೊರಿ ಆಗಿ ಉಳಿಯುತ್ತೆ. ನಾವು ಬದುಕ್ತೀವಿ ಥ್ರೂಔಟ್ ನಮ್ಮ ತಲೆಯಲ್ಲಿ ಯಾವ್ದು ಉಳ್ಕೊಂಡಿರಲ್ಲ, ಕೆಲವೊಂದು ವಿಷಯಗಳು ಮಾತ್ರ. ಸೊ ಅಂತ ಒಂದು ಸನ್ನಿವೇಶ ನಮ್ಮ ಸಿನಿಮಾದಲ್ಲಿ ಖಂಡಿತವಾಗ್ಲೂ ಬರುತ್ತೆ. ಬಿಕಾಸ್ ತುಂಬಾ ಯುನೀಕ್ ಆಗಿದೆ ವಿಷಯಗಳು, ಇವರ ಕ್ಯಾರೆಕ್ಟರ್ ಆಗಿರ್ಲಿ, ಇವರ ಕ್ಯಾರೆಕ್ಟರ್ ಸುತ್ತ ನಡೆಯುವಂತ ಘಟನೆಗಳಾಗಿರ್ಲಿ ತುಂಬಾ ಯುನೀಕ್ ಆಗಿರೋದ್ರಿಂದ ಈ ಸಿನಿಮಾ ನೋಡಿದ್ಮೇಲೆ ಒಂದಷ್ಟು ದಿನ ಒಂದಷ್ಟು ತಿಂಗಳು ಖಂಡಿತವಾಗ್ಲೂ ಈ ಸಿನಿಮಾ ಬಗ್ಗೆ ಯೋಚನೆ ಮಾಡ್ತೀರಾ, ಒಳ್ಳೆ ಮೆಮೊರಿ ನಿಮ್ಗೆ ಸಿಗುತ್ತೆ ಅನ್ನೋದು ನನ್ನ ಅನಿಸಿಕೆ. ದಟ್ ಇಸ್ ವೈ ಯು ಹ್ಯಾವ್ ಟು ವಾಚ್ ಜೂನಿ ಆನ್ ದಟ್ ನೈಟ್. ಸೊ ನಾವೀಗ ಸ್ಪ್ಲಿಟ್ ಪರ್ಸನಾಲಿಟಿ ಬಗ್ಗೆ ಮಾತಾಡಿದ್ವಿ. ನಾವು ಇಟ್ಸ್ ಅ ಮೆಂಟಲ್ ಕಂಡೀಷನ್ ಆ್ಯಂಡ್ ಮೆಂಟಲ್ ಹೆಲ್ತ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಈ ಫಿಲ್ಮ್ ನೋಡಿದ್ರೆ ನಾನು ಇಫ್ ಐ ಮೇ ಸೇ ಸೊ, ಖಾಲಿ ಅವ್ರ ಮೆಂಟಲ್ ಹೆಲ್ತ್ ಕಂಡೀಷನ್ ಅಲ್ಲ, ಬಟ್ ಬೇರೆ ಪಾತ್ರದ ಮೆಂಟಲ್ ಹೆಲ್ತ್ ಕಂಡೀಷನ್ಸ್ ಎಲ್ಲ ತುಂಬಾ ಟಾಪಿಕ್ಸ್ನ ಟಚ್ ಮಾಡಿದ್ದೀವಿ. ಆ್ಯಂಡ್ ಇನ್ಫಾರ್ಮೇಟಿವ್ ಎಜುಕೇಟಿವ್ ಆಗಲ್ಲ, ಒಂದು ಕಥೆನ ತಗೊಂಡು ಲೈಕ್ ಅ ಬ್ಯೂಟಿಫುಲ್ ರಿಟರ್ನ್ ಸ್ಟೋರಿನ ನಾವು ಹೆಂಗೆ ಈ ಮೆಂಟಲ್ ಹೆಲ್ತ್ ಕಂಡೀಷನ್ಸ್ ಹೆಂಗೆ ಕೆಲವು ಆಕ್ಸೆಪ್ಟೆನ್ಸ್ ಆಗಲಿ, ಸೆಲ್ಫ್ ಲವ್ ಆಗಲಿ, ಅದ್ರ ಬೇರೆ ಬೇರೆ ಟಾಪಿಕ್ಸ್ನ ಕವರ್ ಮಾಡ್ಕೊಂಡು ಈ ಒಂದು ಕಥೆನ ಹೇಳಿದ್ದೀವಿ. ಆ್ಯಂಡ್ ಐ ಥಿಂಕ್ ದೇರ್ ಇಸ್ ಸಮಥಿಂಗ್ ಫಾರ್ ಎವ್ರಿಬಡಿ ಇನ್ ದ ಫಿಲ್ಮ್. ಅಂದರೆ ಖಾಲಿ ಲವ್ ಸ್ಟೋರಿ ಅಂತ ಇಲ್ಲ ಈ ಫಿಲ್ಮಲ್ಲಿ, ಬೇರೆ ಈಗ ಈ ಸೊ ಈ ಫಿಲ್ಮಲ್ಲಿ ಏನಂದರೆ ಇಟ್ ಆಲ್ಸೋ ದ ಕ್ಯಾರೆಕ್ಟರ್, ಈಚ್ ಕ್ಯಾರೆಕ್ಟರ್ಸ್ ಜರ್ನಿ ಹೆಂಗೆ ಫ್ಲೋ ಆಗುತ್ತೆ ಫಿಲ್ಮಲ್ಲಿ ತುಂಬ ಇದೆ, ತುಂಬ ವಿಷಯಗಳು ಇದೆ. ಸೊ ಯಾ ದೇರ್ ಇಸ್ ಸಮಥಿಂಗ್ ಫಾರ್ ಎವ್ರಿಬಡಿ. ಸೊ ಹೋಗಿ ವರ್ಷ ಆಯ್ತು ನಿಮ್ಗಳ ಜೊತೆ ಮಾತಾಡಿ. ಜೋನಿ ಪ್ರೊನೌನ್ಸಿಂಗ್ ತುಂಬ ಡಿಫ್ರೆಂಟ್ ಆಗಿದೆ. ಸೊ ನೀವು ಹೇಳ್ತಿರೋಂಥ ರೀತಿಯೂ ಕೂಡ ತುಂಬ ಅಟ್ರಾಕ್ಟಿವ್ ಆಗಿದೆ. ಯಾಕೆಂದರೆ ಆ್ಯಸ್ ಯೂಶುವಲ್ ವಿ ಟಾಕಿಂಗ್ ಮಕ್ಕಳ ನಡವಳಿಕೆ, ಮಕ್ಕಳ ಬೆಳವಣಿಗೆ ಪೇರೆಂಟ್ಸ್ಗಳ ನಡವಳಿಕೆ ಮೇಲೆ ಇರುವಂಥದ್ದು. ಸೊ ಅವ್ರು ಯಾವ ರೀತಿ ನಡ್ಕೊತಾರೆ ಅದ್ರ ಮೇಲೆ ಅವ್ರ ಜೀವನ ನಡೆಯುತ್ತಲ್ಲ ಬೇರೆ ರೀತಿಯಲ್ಲಿ ತೋರಿಸ್ಕೊಟ್ಟಿರುವಂಥದ್ದು. ಸೊ ಈ ಒಂದು ಚಿತ್ರದ ಮೂಲಕ ಮತ್ತೆ ಕುಟುಂಬ ಎಲ್ಲ ಮನೆ ಮಾತಾಡಿರೋದು ಕೂಡ ನಾನು ಆಶಿಸ್ತೀನಿ. ಸೊ ಸಕ್ಸಸ್ ಅದನ್ನು ನೋಡ್ಕೊಂಡ್ಬಂದೆ. ಸೊ ಮತ್ತೆ ಸಕ್ಸಸ್ ಮೀಟಲ್ಲಿ ಸಿಟ್ ಅಂಡ್ ಟಾಕ್ ಹೌ ಪೀಪಲ್ಸ್ ಆರ್ ಟಾಕಿಂಗ್ ಅಂತ ಸೊ ಮಚ್. ಸೊ ಇದು ಜೂನಿ ಚಿತ್ರದ ಕಲಾವಿದರ ಮಾತು. ಯೂಶಲಿ ನಾನು ಕೊನೆಯದಾಗ ಹೇಳ್ತಾ ಇರ್ತೀನಿ, ಇವರ ಚಿತ್ರದ ಬಗ್ಗೆ ಹೇಳೋದಾದ್ರೆ ಯೂಶಲಿ ಪೇರೆಂಟ್ಸ್ಗಳು 100% ನಿಮ್ಗಳ ಪ್ರೆಷರ್ ಇದ್ದೇ ಇರುತ್ತೆ. ಬಟ್ ಆ ಪ್ರೆಷರ್ನೆಲ್ಲ ಬದಿಗಿಟ್ಟು ಮಕ್ಕಳ ಜೊತೆ ಒಂದು ಗಂಟೆ ಅಟ್ಲೀಸ್ಟ್ ದಿನದಲ್ಲಿ 24 ಗಂಟೆಯಲ್ಲಿ 1 ಗಂಟೆ ಅವರ ಜೊತೆಯಲ್ಲಿ ಅವ್ರ ಹಾಗೆ ಇರೋದಕ್ಕೆ ಪ್ರಯತ್ನ ಪಡಿ. ಯಾಕೆಂದ್ರೆ ನಿಮ್ಮ ನಡವಳಿಕೆ ಮಕ್ಕಳ ಬೆಳವಣಿಗೆ ಇರುತ್ತೆ. ನೀವು ಅನ್ಬೋದು ಇಲ್ಲ ನಾನು ಮಕ್ಕಳಿಗೋಸ್ಕರ ದುಡಿತಾ ಇದ್ದೀನಿ ಅಥವಾ ಮಕ್ಕಳಿಗೋಸ್ಕರ ಎಲ್ಲ ಮಾಡ್ತಿರೋದು ಅಂತೀನಿ. ಬಟ್ ನಿಮ್ಮ ಕಾಂಟ್ಯಾಕ್ಟು ಅಥವಾ ನಿಮ್ಮ ಮಾತು ನಡವಳಿಕೆ ಮಕ್ಕಳಿಗೆ ಇಷ್ಟ ಆಗಲಿದ್ದಾಗ ನೀವು ಎಷ್ಟೇ ದುಡ್ಡು ಫ್ಯೂಚರ್ಲಿ ಅವ್ರಿಗೆ ವರ್ಕೌಟ್ ಆಗಲ್ಲ. ಯಾಕೆಂದ್ರೆ ಏನೋ ಒಂದು ಪ್ರಾಬ್ಲಮ್ ಆಯ್ತು ಅಂದ್ರೆ ಹಲವಾರು ಪ್ರಾಬ್ಲಮ್ಗಳನ್ನ ಕ್ರಿಯೇಟ್ ಮಾಡುತ್ತೆ ಅನ್ನೋದನ್ನ ಹೇಳ್ತಾ ಕನ್ನಡ ಚಿತ್ರಗಳನ್ನ ಚಿತ್ರಮಂದಿರದಲ್ಲಿ ನೋಡಿ. ಏನಕ್ಕೆ ಹೊಸ ತಂಡ ಒಂದು ಹೊಸ ಪ್ರಯತ್ನ ಮಾಡ್ತಿದೆ ಅಂದಾಗ ಅದು ನಿಮ್ಮನ್ನ ಎಂಟರ್ಟೈನ್ ಮಾಡಲಿಕ್ಕೆ, ಅದು ತಪ್ಪು ಮಾಡಿದಾರೋ ಸರಿ ಮಾಡಿದಾರೋ ನೀವು ಥಿಯೇಟ್ರಿಗೆ ಬಂದು ಫಿಲಮ್ ನೋಡಿ ಅವ್ರಿಗೆ ಹರಿಸಿದಾಗ ಮಾತ್ರ ಅವರಿಗೆ ಗೊತ್ತಾಗುತ್ತಲ್ಲ ನಾವು ಸರಿ ಮಾಡಿದ್ವ ತಪ್ಪು ಮಾಡಿದ್ವ ಅಂತ ಹೇಳಿ. ತಪ್ಪು ಮಾಡಿದ್ರೆ ತಿದ್ದುಕೊಳ್ಳೋದಕ್ಕೆ ಅವ್ರಿಗೆ ಹೇಳಿದ್ದಾರೆ, ಸರಿ ಮಾಡಿದ್ರೆ ನಾನು ಜನಕ್ಕೆ ಹೇಳಿ. ಏನಕ್ಕೆ ಇಂಥ ಟೀಮ್ ಬಂದಾಗ ಕನ್ನಡ ಇಂಡಸ್ಟ್ರಿ ಬೆಳೆದಕ್ಕೆ ಸಾಧ್ಯ. ಏನಕ್ಕೆ ಶಾಸ್ತ್ರ ವರ್ಷಕ್ಕೆ ಒಂದು 5 ರಿಂದ 10 ಫಿಲ್ಮ್ ಕೊಡ್ತಾರೆ. ಬಟ್ ಇನ್ನು ಉಳಿದನ್ನೆಲ್ಲ ಮಾಡೋದು ಹೊಸ ತಂಡ ಒಂದು ಹೊಸ ಪ್ರಯತ್ನದ ಜೊತೆಯಲ್ಲಿ ಪ್ರತಿ ವರ್ಷ ಪ್ರತಿಯೊಬ್ಬರು ಹೇಳ್ತಿರ್ತೀರ ಬೇರೆ ಲ್ಯಾಂಗ್ವೇಜಲ್ಲಿ ಒಳ್ಳೊಳ್ಳೆ ಫಿಲ್ಮ್ ಬರುತ್ತೆ ಅಂತ ಹೇಳಿ. ಕನ್ನಡದಲ್ಲೂ ಬರುತ್ತೆ, ಬಟ್ ನೀವು ಥಿಯೇಟರ್ ಬಂದರೆ ಮಾತ್ರ ಗೊತ್ತಾದ್ರು ಆ ಫಿಲ್ಮ್ಸ್ಗಳು ಯಾವ್ದು. ಸೊ ಆ ನಿಟ್ಟಿನಲ್ಲಿ ಜೋನಿ ಸೇರಿದ್ದೇನೆ ಅಂದರೆ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.